ಎಲ್ಲರಿಗೂ ನಮಸ್ಕಾರ. ಎಲ್ಲರ ಮನೆಗಳಲ್ಲೂ ವಿಶಿಷ್ಟವಾಗಿ ವಿಭಿನ್ನವಾಗಿ ಬಿರಿಯಾನಿಗಳನ್ನ ಮಾಡ್ತಾರೆ. ನಾನಿವತ್ತು ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಏನು ಹಾಕ್ತೀರಾ, ಜಾಸ್ತಿ ಎಣ್ಣೆನೂ ಬಳಸ್ತೀರಾ, ಸಿಂಪಲ್ಲಾಗಿ ಸಿಂಗಲ್ ಮೆಂಬರ್ಗಳು ಅಷ್ಟೇ ಅರ್ಧ ಗಂಟೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೇಗೆ ಮಾಡಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಪಲಾವ್ ಎಲೆ ಒಂದು 4 ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಕಾಯಿನ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಆದಷ್ಟು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇರಬೇಕಾದ್ರೇ ಒಂದು ಸ್ವಲ್ಪ ಅದಕ್ಕೆ ಪುದೀನಾನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಪುದೀನಾನು ಎಲ್ಲ ಸ್ವಲ್ಪ ಎಣ್ಣೆಲಿ ಸ್ಮೆಲ್ಲೆಲ್ಲ ಹೋಗೋ ಥರ, ಅದ್ರ ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಾ ಇರಲಿ. ಬನ್ನಿ ನಾವು ಈ ಕಡೆ ಇನ್ನೊಂದು ಮಿಕ್ಸಿ ಜಾರಲ್ಲಿ ಇದಕ್ಕೆ ಮಸಾಲೆ ಏನಾಗ್ತೀನಿ ಅದನ್ನು ರುಬ್ಬಿಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದು ಗ್ರೀನ್ ಕಲರ್ ಆಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅದಕ್ಕೆ ಸ್ವಲ್ಪ ಪುದೀನ ಮತ್ತು 1 ಸ್ಪೂನಷ್ಟು ಕಾಳುಮೆಣಸನ್ನ ಹಾಕಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದಾದಮೇಲೆ ರುಬ್ಕೊಂಡೆಲ್ಲ ಆದಮೇಲೆ ಈ ಕಡೆ ಈರುಳ್ಳಿ ಬೇಯಕ್ಕಿಟ್ಟಿದ್ದು ಅಲ್ವಾ, ಆ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ, ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಬಿರಿಯಾನಿ ಮಾಡಬೇಕಾದ್ರೆ ಈ ಹಸಿ ಪದಾರ್ಥಗಳನ್ನ ನಾವು ಬಳಸ್ತೀವಿ ಅಲ್ವಾ, ಅದನ್ನು ಆದಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ಎಲ್ಲನೂ ಪದೇ ಪದೇ ಫ್ರೈ ಮಾಡೋದನ್ನು ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾವು ಗ್ರೀನ್ ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇವಾಗ ಈ ಈರುಳ್ಳಿ ಫ್ರೈ ಆಗಿತ್ತಲ್ಲ ಅದಕ್ಕೆ ಹಾಕಿ ಅದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ಲು ಚೆನ್ನಾಗಿ ಬರಲ್ಲ. ಅದರಿಂದ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಚಿಕನ್ನ ತೊಳೆದಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 kg ಆಗೋಷ್ಟು ಚಿಕನ್ನ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಗಳಲ್ಲಿ ಎಷ್ಟು kg ಚಿಕನ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ಮಸಾಲೆನ ಜಾಸ್ತಿ ಅಥವಾ ಕಡಿಮೆನೂ ಹಾಕಿ ಮಾಡ್ಕೋಬಹುದು. ಅದಾದಮೇಲೆ ಆ ಚಿಕನ್ನು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಆ ಮಸಾಲೆಯಲ್ಲಿ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಿರ್ಬೇಕಾದ್ರೇ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅರಳುಪ್ಪನ್ನ ಹಾಕ್ತಾ ಇದ್ದೀನಿ. ಚಿಕನ್ ಬೇಯಬೇಕಾದ್ರೆ ಈ ಟೈಮಲ್ಲಿ ಉಪ್ಪನ್ನ ಹಾಕೋದ್ರಿಂದ ಚಿಕನ್ನು ನೀಟಾಗಿ ಉಪ್ಪೆಲ್ಲನೂ ಹೀರ್ಕೊಂಡು ಉಪ್ಪಿಡ್ದು ಚೆನ್ನಾಗಿ ಬೇಯುತ್ತೆ ಅಂತ ಈ ಟೈಮಲ್ಲಿ ಉಪ್ಪನ್ನ ಹಾಕೋಬೇಕು. ಅರಳುಪ್ಪು ಅಥವಾ ಉಪ್ಪಿನ ಪುಡಿ ಯಾವುದು ಬೇಕಾದರೂ ಹಾಕ್ಬೋದು. ಅರಳುಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಅರಳುಪ್ಪನ್ನೇ ಹಾಕ್ತಾ ಇದ್ದೀನಿ. ಚಿಕನ್ನು ಉಪ್ಪಿಡ್ದು ಚೆನ್ನಾಗಿ ಬೇಯಬೇಕಾದ್ರೆ ಅದಕ್ಕೆ ನಾನು 1 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮೊಟೊನ ನಾನಿಲ್ಲಿ ಒಂದೇ ಹಾಕ್ತಿದ್ದೀನಿ. ಯಾಕೆ ಅಂತ ಅಂದರೆ ಜಾಸ್ತಿ ಹಾಕಿದಷ್ಟು ಅದು ಟೊಮೆಟೊ ಬಾತ್ ಥರ ಆಗಿಬಿಡುತ್ತೆ. ಅದರಿಂದ 1 ಟೊಮೆಟೊನೇ ಸಾಕು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಮಸಾಲೆಯಲ್ಲಿ ಬೆಂದು ಎಣ್ಣೆ ಬಿಟ್ಕೊಂಡ್ಮೇಲೆ ಅದಕ್ಕೆ ನಾನು ಚಿಕನ್ ಮಸಾಲೆನ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲೆ ಹಾಕಿದ್ಮೇಲೆ ಅದು ಸ್ವಲ್ಪ ಚಿಕನ್ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ, ಅದು ಚಿಕನ್ಗೆ ನೀರು ಹಾಕ್ಬಿಟ್ಮೇಲೆ ಅದು ಯಾವುದೇ ಮಸಾಲೆನ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆದ್ದರಿಂದ ನೀರು ಹಾಕೋದ್ಕಿಂತ ಮೊದಲೇ ನಾವು ಚಿಕನ್ನ ಈ ಮಸಾಲೆ ಜೊತೆ ಎಷ್ಟು ಮಿಕ್ಸ್ ಮಾಡಿ ಬೇಯಿಸ್ತೀವಿ ಅಷ್ಟು ಮಸಾಲೆನ ಹಿಡಿದು ಚಿಕನ್ನು ನೀಟಾಗಿ ರುಚಿಯಾಗಿ ಬೆಂದಿರುತ್ತೆ. ಅದಾದಮೇಲೆ ಅದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ. ನೀವು ಮನೇಲೇ ಮಾಡ್ಕೊಂಡಿರೋ ಗರಂ ಮಸಾಲೆ ಹಾಕಿದ್ರೂ ನಡೆಯುತ್ತೆ. ಇಲ್ಲ ಅಂತ ಅಂದರೆ ಹೊರಗಡೆ ಸಿಗುತ್ತಲ್ಲ ಗರಂ ಮಸಾಲ, ಅದನ್ನು ಹಾಕ್ಕೊಂಡ್ರು ಮಾಡ್ಕೋಬಹುದು. ಅದಾದಮೇಲೆ ಅಕ್ಕಿನ ನಾನಿಲ್ಲಿ ಮೊದಲೇ ಅರ್ಧ ಗಂಟೆ ಮೊದಲೇ ನೆನೆಸಿಟ್ಟಿದ್ದೆ. ಆ ಅಕ್ಕಿನ ಇದರೊಳಗಡೆ ಹಾಕಿ ಚಿಕನ್ ಮಸಾಲೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡೋದಕ್ಕಿಂತ ಮೊದಲೇ ನಾನು ನೀರನ್ನು ಅಷ್ಟೇ ಮಳ್ಳಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉದುದ್ರಾಗಿ ಬರುತ್ತೆ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 kg ಅಕ್ಕಿಗೆ 1 kg ಚಿಕನ್ನ ಹಾಕಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಎರಡನ್ನೂ ಹೆಚ್ಚು ಕಡಿಮೆ ಹಾಕಿ ಮಾಡ್ಕೋಬಹುದು. ನಾನು ಆವಾಗಲೇ ಹೇಳ್ದೆ ಅಲ್ವಾ ನೀರನ್ನ ಮಳ್ಳಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂತ. ಆ ನೀರನ್ನ ನಾನಿಲ್ಲಿ ಡೈರೆಕ್ಟಾಗಿ ಅಕ್ಕಿ ಒಳಗಡೆ ಹಾಕ್ತಾಯಿದ್ದೀನಿ. ಅಂದರೆ ನಾನು ಯಾವುದೇ ಥರದ ಲೋಟದಲ್ಲಿ ಅಳತೆ ಮಾಡಿ ಹಾಕ್ತಾಯಿಲ್ಲ, ಅಂದಾಜು ಮೇಲೆ ನಾನು ಹಾಕ್ತಾಯಿದ್ದೀನಿ. ನೀವು ಮೊದಲನೇ ಸಲ ಮಾಡ್ಕೊಳ್ಳೋರಾಗಿದ್ದರೆ 1 ಲೋಟಕ್ಕೆ 2 ಲೋಟದ ಥರ ನೀರನ್ನ
ಹಾಕ್ಕೊಂಡು ಮಾಡ್ಕೊಳ್ಳಿ. ನಾವು ಅಕ್ಕಿನ ಇಲ್ಲಿ ನೆನೆಸಿಟ್ಟಿರೋದ್ರಿಂದ ಜಾಸ್ತಿ ನೀರನ್ನ ತಗೊಳ್ಳಲ್ಲ ಅದು. ಅದಾದಮೇಲೆ ನೀರು ಮಳ್ಸಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಇದು ಒಂದು 15 ನಿಮಿಷದೊಳಗಡೆ ಎಲ್ಲ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಇದನ್ನು ಸಿಂಗಲ್ ಮೆಂಬರ್ಗಳು ಅಷ್ಟೇ ತುಂಬ ಈಸಿಯಾಗಿ ಬೇಗನೆ ಇದನ್ನು ಮಾಡಿಕೊಂಡು ತಿನ್ನಬಹುದು ಅಂತ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು. ಅದಾದಮೇಲೆ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿ ನಾನು ಅದಾದಮೇಲೆ ಸ್ವಲ್ಪ ಬೇಯಬೇಕಾದ್ರೇ ಉಪ್ಪನ್ನು ಹಾಕಿದ್ದೆ. ಅದಾದಮೇಲೆ ಅದಕ್ಕೆ ಒಂದು ನಿಂಬೆಹಣ್ಣ ರಸನ ನಾನಿಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸನೂ ಅಷ್ಟೇ ತುಂಬ ಉದುದ್ರಾಗಿ ಅನ್ನ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಟೇಸ್ಟು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಿರಿಯಾನಿ ಜೊತೆಗೆ. ಅದಾದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟು ಅದ್ರ ಮೇಲೆ ಒಂದು ತೂಕ ಆಗಿರೋದೇನಾದರೂ ಸ್ವಲ್ಪ ಅದು ಅಳಬೇಕಲ್ವ, ನಾವು ಅದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬೆಂದಿರುತ್ತೆ. ಆವಾಗಲೇ ಸ್ವಲ್ಪ ತುಪ್ಪ 1-2 ಸ್ಪೂನಷ್ಟು ತುಪ್ಪ ಹಾಕಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಏನಾದರೂ ತೂಕವಾಗಿರೋದನ್ನ ಇಟ್ಟು ಅದನ್ನು ದಮ್ ಕಟ್ಸೋದು ಅಂತಾರಲ್ಲ ಆ ಥರ ದಮ್ ಕಟ್ಟಿದ್ಮೇಲೆ ಅದು ಚೆನ್ನಾಗಿ ಅಳ್ಕೊಂಡಿರುತ್ತೆ ಅನ್ನ. ಅದಾದಮೇಲೆ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನಾನು ಮೊದಲೇ ಹೇಳ್ದಂಗೆ ಯಾವುದೇ ಥರದ ಜಾಸ್ತಿ ಮಸಾಲೆಯನ್ನಾಗಲಿ ಜಾಸ್ತಿ ಎಣ್ಣೆ ತುಪ್ಪ ಆಗಲಿ ಹಾಕಿ ನಾನು ಇದನ್ನು ಮಾಡಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಅಂತೂ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ? ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸುಷ್ಮಾ ಮನೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.